ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವಿಶೇಷವಾದ ವಿಡಿಯೋ, ಒಂದು ಸಣ್ಣ ವಿಡಿಯೋ. ಇತ್ತೀಚೆಗೆ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೆ, ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಹೇಗೆ ವರ್ಕ್ ಮಾಡ್ತಾರೆ. ನಮ್ದು ಚೆನ್ನಾಗಿ ವರ್ಕ್ ಆಗುತ್ತೆ, ಫಿಬಿನಾಶಿ ವರ್ಕ್ ಆಗುತ್ತೆ, ಗ್ಯಾನ್ ವರ್ಕ್ ಆಗುತ್ತೆ, CPR ಮತ್ತೊಂದು ಮಗದೊಂದು ಎಲ್ಲ ಹೇಳಿರ್ತಾರೆ. ಇಲಿಯಟ್ ವೇವ್ಸ್ ಆದಿಯಾಗಿ ಎಲ್ಲಾನು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ಅಥವಾ ಒಂದು ಯಾವುದೋ ಒಂದು ಹೈಯರ್ ಟೈಮ್ ಫ್ರೇಮ್, ಪ್ರೀವಿಯಸ್ ಹೈ ಲೋ ಈ ಥರದ್ದೆಲ್ಲ ನೋಡಿಕೊಂಡು, ಅಥವಾ ಒಂದು ಹೇಳ್ದಂಗೆ ಫಿಬಿನಾಶಿ ಬೇಸ್ಡ್ ಎಲ್ಲ ಪರ್ಸೆಂಟೇಜ್ ವೈಸ್ ಅದು ಒಂದು ರ್ಯಾಂಡಮ್ ಪರ್ಸೆಂಟೇಜ್ ಅವ್ರದ್ದೇ ಒಂದು 25%, 50%, 100%, 75% ಈ ಥರದ್ದು ಒಂದು ಯಾವುದೋ ಒಂದು ರೆಫರೆನ್ಸ್ ಇಟ್ಕೊಂಡು ಅಲ್ಲಿಂದ ಮಾರ್ಕ್ ಮಾಡೋವಂಥದ್ದು. ಸೊ 10 ಹಲವು ಒಂದು ರೆಫರೆನ್ಸ್ ಇಟ್ಕೊಂಡು ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡೋರು ಇದ್ದಾರೆ. ಇದು ಯಾವುದು ವರ್ಕ್ ಆಗಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸಹಿತ ಬಂದಿದ್ದೀನಿ. ಮತ್ತೆ ಇದನ್ನೇ ಒಂದು ಮಾನದಂಡ ಅಂತ ಇಟ್ಕೊಂಡ್ಬಿಡಿ ಯಾವುದಕ್ಕೂ. ನೀವೇನು ಕೊನೆಗೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಸೊ ನಿಫ್ಟಿ ಹೋಗೋಣ. ಈಗ ಹಾಕ್ಬಿಟ್ಟಿದ್ದೆ ಒಂದು, ಮತ್ತೆ ಹಾಕ್ತಾ ಇದ್ದೀನಿ, ರ್ಯಾಂಡಮ್ ಆಗಿ ಹಾಕ್ತೀನಿ. ಇದನ್ನು ಡಿಲೀಟ್ ಮಾಡ್ತೀನಿ ಅದಕ್ಕೆ ಮುಂಚೆ. ಈಗ ನಾನು ನಿಫ್ಟಿ ಚಾರ್ಟ್ನ ನಾನು ಸ್ವಲ್ಪ ಹೈಡ್ ಮಾಡ್ತೀನಿ, ಸದ್ಯಕ್ಕೆ ಹೈಡ್ ಆಗಿರಲಿ. ರೀಸೆಟ್ ಮಾಡಿಬಿಟ್ಟು ನನಗೆ ರೇಂಜ್ ಗೊತ್ತಿದೆ ಏನಿದೆ ಅಂತ. ರೇಂಜ್ ನಂಗೆ ಗೊತ್ತಿರೋಂಗೆ ಹೈಯೆಸ್ಟು 26,300, ಲೋಯೆಸ್ಟು ಒಂದು 21,000 ಸಮಥಿಂಗ್ ಏನೋ ಆಗಿದೆ. ಸೊ ನಾನು ರ್ಯಾಂಡಮ್ ಆಗಿ ಈ ರೇಂಜಲ್ಲೇ ಒಂದಿಷ್ಟು ಲೈನ್ಸ್ ಹಾಕೋಗ್ತೀನಿ. ಅದು ಎಲ್ಲೆಲ್ಲಿ ಕೂತಿದೆ ಅಂತ ಆಮೇಲೆ ಹೇಳಿ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಆಮೇಲೆ ನೋಡೋಣ. ರ್ಯಾಂಡಮ್ ಆಗಿ ಹಾಕ್ತಿರೋದು, ಎಲ್ಲೂ ಒಂದು ಕರೆಕ್ಟಾಗಿ ಇಷ್ಟೇ ಅಂತ ನಿರ್ದಿಷ್ಟವಾಗಿ ತೊಗೊತಿಲ್ಲ. ಆಚೆ ಈಚೆ ಅದು ಏನಾದರೂ ಇರಲಿ, ರ್ಯಾಂಡಮ್ ಆಗಿ ಇಷ್ಟ ಹಾಕಿದ್ದೀನಿ. ನಿಫ್ಟಿ ವಾಪಸ್ ಎನೇಬಲ್ ಮಾಡೋಣ. ಹೆಂಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಿದೆ ನೋಡಿ. ನಾನು ಯಾವುದೇ ಒಂದು ನಂಬರ್ ನೋಡಿಲ್ಲ, ಏನೇ ಒಂದು ನೋಡಿಲ್ಲ, ಎಲ್ಲ ರೆಸಿಸ್ಟೆನ್ಸ್ ಸಪೋರ್ಟಾಗಿ ಹಂಗೆ ವರ್ಕ್ ಆಗ್ತಿದೆ. ಕಾಣಿಸ್ತಿದೆ ಅಲ್ಲ, ರೆಸಿಸ್ಟೆನ್ಸ್ ಅದಾಗ್ತಿದೆ, ಇದು ಸಪೋರ್ಟ್ ಆಗ್ತಿದೆ. ಸೊ ಸಿಸ್ಟಮ್ ಹೆಂಗಿದೆ ಅಂದರೆ, ಒಂದು ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ ರಿಲೇಟೆಡ್ ಏನೇ ಒಂದು ಹೇಗೆ ಅಂದರೆ, ನಮ್ಮ ಒಂದು ರಿದಮ್ ಏನಿದೆ, ನೇಚರ್, ಅದಕ್ಕೆ ತಕ್ಕನಾಗೆ ಒಂದಿಷ್ಟು ರಿದಮಲ್ಲೇ ವರ್ಕ್ ಆಗುತ್ತೆ. ಅದನ್ನು ಹೇಳಿದಾರಲ್ಲಿ, ಫಿಬಿನಾಶಿ ಸೀರೀಸೇ ಹೆಂಗಿರೋದು ವರ್ಕ್ ಆಗೋಕ್ಕೆ. ಸೊ ಅದೇ ಥರ ನಾವು ವರ್ಕ್ ಆಗ್ತಿದೆ ಕೂಡ. ಸೊ ಈ ಒಂದು ಜಗತ್ತಿನಲ್ಲಿ ನಮ್ಮದು ಒಂದು ಸಿಸ್ಟಮ್ಮು, ನಮ್ಮ ದೇಹ ಅನ್ನೋದು ಒಂದು ಸಿಸ್ಟಮ್ಮು, ನಿಫ್ಟಿ ಮಾರ್ಕೆಟ್ ಅನ್ನೋದು ಸಿಸ್ಟಮ್ಮು, ಡೌ ಜೋನ್ಸ್ ಅನ್ನೋದು ಒಂದು ಸಿಸ್ಟಮ್ಮು. ಸೊ ಬ್ರಾಡರಲ್ಲಿ ಒಂದು ಯೂನಿವರ್ಸ್ ಅಂತ ಇದ್ದಾಗ ಏನಾದರೂ ಒಂದು ಲಿಂಕ್ಗಳು ಬಂದಿರುತ್ತೆ. ಸೊ ಆ ಲಿಂಕ್ಗಳು ಹೀಗೆ ಒಂದು ಲಿಂಕ್ ಇಟ್ಕೊಂಡು ನೀವು 10 ಒಂದು ಟ್ರೇಡ್ ಸೆಟಪ್ ಕ್ರಿಯೇಟ್ ಮಾಡ್ಕೊಬೋದು. ಬಟ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಸಪೋಸ್ ನೀವು ಒಂದು ಫಿಬಿನಾಶಿ ಅಂತ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಯಾವುದೋ ಒಂದು ಕ್ಯಾಂಡ್ಲಿಂದ ಒಂದು ಪರ್ಸೆಂಟೇಜ್ ಹಾಕ್ಕೊಂಡಾಗ 236 ಲೆವೆಲ್ಲೋ 618 ಲೆವೆಲ್ಗೆ ರೀಟೆಸ್ಟ್ ಆದಾಗ ನಾನು ಎಂಟ್ರಿ ತೊಗೊಳ್ತೀನಿ ಅನ್ನೋದು ಒಂದು ಸಿಸ್ಟಮ್. ಅದೊಂದು ಸಿಸ್ಟಮ್ ನಿಮ್ಮದು, ಆ ಸೆಟಪ್ ಅದು ಸಿಸ್ಟಮ್ ಏನಾದರೂ ಇರಲಿ, ಅದು ನಿಮಗೆ ವರ್ಕ್ ಆಗುತ್ತೆ ಅಂದರೆ ಖಂಡಿತನೂ ಅದನ್ನೇ ಮುಂದುವರಿಸ್ಬೇಕು. ಇಲ್ಲ ನಾನು ಎಲಿವೇಟ್ ವೇವ್ಸಲ್ಲಿ ಮಾಡ್ಕೊತೀನಿ, ಖಂಡಿತ ಮಾಡ್ಕೊಳ್ಳಿ. ಇಲ್ಲ ನಾನು ಟೈಮ್ ಸೈಕಲ್ ಮಾಡ್ತೀನಿ, ಸೈನ್ ಸೈಕಲ್ ಮಾಡ್ತೀನಿ, ಹರ್ಟ್ ಸೈಕಲ್ ಮಾಡ್ತೀನಿ, 10 ಇದ್ದಾವೆ. ಯಾವುದು ನಿಮಗೆ ಸೆಟ್ ಆಗುತ್ತಾ. EMA ಕೂಡ ಒಂದು ಟ್ರೆಂಡು, ಅದು ಟ್ರೆಂಡ್ ಲೈನ್ಸು ಏನೇನಿದೆ, ಏನೇ ಒಂದು ಸಿಸ್ಟಮ್ ಸೆಟಪ್ ಏನೇ ಇರ್ಬೋದು, ನಿಮಗೆ ಏನು ಸೂಟ್ ಆಗ್ತಿದೆ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಇದು ನೀವು ಮಿನಿಮಮ್ 3ರಿಂದ 6 ತಿಂಗಳ ತನಕ ಬ್ಯಾಕ್ ಟೆಸ್ಟ್ ಸಹಿತ ಫಾರ್ವರ್ಡ್ ಟೆಸ್ಟು ಮಾಡಿರಬೇಕು. ಯಾವುದು ನಿಮಗೆ ಒಗ್ಗಿರುತ್ತೋ, ಸೂಟ್ ಆಗುತ್ತೋ ಅದನ್ನು ನೀವು ತೊಗೊಬೇಕು. ಅದನ್ನು ತೊಗೊಂಡು ನೀವು ದುಡ್ಡು ಮಾಡಬೇಕು. ಮಿನಿಮಮ್ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ವರ್ಕ್ ಮಾಡಬೇಕು. ಟಾರ್ಗೆಟು 1:1 ಮಿನಿಮಮ್ ಇರಬೇಕು. ಮ್ಯಾಕ್ಸಿಮಮ್ ನಿಮ್ಮ ಆಮೇಲೆ ಬರಲಿ ಎಷ್ಟಾದರೂ 1:1 2 ಮಾಡ್ಕೊಳ್ಳಿ, 3 ಮಾಡ್ಕೊಳ್ಳಿ, 5 ಮಾಡಿ, ಅದು ಬರುತ್ತದು. ಎಲ್ಲಿ ತನಕ ನೀವು ಸೆಟಪ್ ಸಿಸ್ಟಮ್ಗೆ ನೀವು ಮೊಗ್ಗಲ್ವೋ, ಆ ಸಿನರ್ಜಿ ಅಥವಾ ಒಂದು ಸಿಂಕ್ ಆಗಲ್ವೋ ನಿಮ್ಮ ಒಂದು ಸಿಸ್ಟಮ್ಗೂ ಮತ್ತು ನಿಮಗೂ, ಮಾರ್ಕೆಟ್ಗೂ ನಿಮಗೆ ದುಡ್ಡು ಖಂಡಿತ ಆಗಲ್ಲ. ದುಡ್ಡು ಆಗಬೇಕು ಅಂದರೆ ನೀವು ರೆಸ್ಪೆಕ್ಟ್ ಮಾಡಬೇಕು ಮಾರ್ಕೆಟ್ನ. ಮಾರ್ಕೆಟ್ಗೆ ಗೌರವ ಕೊಟ್ಟರೆ ಮಾರ್ಕೆಟ್ ನಿಮ್ಮನ್ನು ಗೌರವಿಸುತ್ತೆ. ಅದು ದೇವ್ರ ಥರ, ಆತ್ಮ ಪರಮಾತ್ಮನ ಸಿಸ್ಟಮ್ ಅದು. ಪರಮಾತ್ಮನಿಗೆ ನೀವು ಎಷ್ಟು ಕೊಡ್ತಿರೋ ಅದು ವಾಪಸ್ ನಿಮಗೆ ಕೊಡ್ತಾನವನು. ನೀವು ಬಂದಿದ್ದನ್ನು ನೀವೇ ಉಪಯೋಗಿಸ್ಕೊಂಡ್ರೆ, ಸಪೋಸ್ ಮಾರ್ಕೆಟಲ್ಲಿ ಪ್ರಾಫಿಟ್ ತುಂಬ ಒಂದು 10 ಲಕ್ಷ ಆಯಿತು ಅಂತ ಇಟ್ಕೊಳ್ಳೋಣ. 10ಕ್ಕೆ 10 ಲಕ್ಷ ನಾನು ಎಂಜಾಯ್ ಮಾಡ್ತೀನಿ ಅಂದರೆ ಖಂಡಿತ 10 ಲಕ್ಷಕ್ಕೆ 10 ಲಕ್ಷನೂ ಕಳ್ಕೊತೀರಾ ಮುಂದಿನ ದಿವಸದಲ್ಲಿ. ನೀವು ಆಡ್ತಿರೋದೇ ಸಟ್ಟಾ ಬಜಾರ್ ಥರ.
ಸ್ಪೆಕ್ಯುಲೇಟಿವ್ ಗೇಮ್ ಇದು. ಸೊ ಹಾಗಾಗಿ ಒಂದು ರಾಹು ಸಮೂಹ ಇದಕ್ಕೆ ಒಂದು ದಾನ ಮಾಡಬೇಕು. ದಾನ ಅಂದರೆ ಬಡವರಿಗೆ, ಒಂದು ನಿರ್ಗತಿಕರು ಅಂತ ಯಾರಿರ್ತಾರೆ ಅವ್ರಿಗೆ ಅನುಕೂಲ ಆಗೋಂಗೆ ಮಾಡಬೇಕು. ನಿಮ್ಮ ಪರಿಚಯದವ್ರಿಗೆ ಕೊಟ್ಬಿಟ್ಟು ನಾನು ದಾನ ಮಾಡಿದೆ ಅನ್ನೋದಲ್ಲ. ತೀರಾ ಸಂಕಷ್ಟದಲ್ಲಿ ಇರ್ತಾರೆ, ಆರ್ಫನೇಜಸ್ ಇರ್ತವೆ, ವೃದ್ಧಾಶ್ರಮಗಳು ಆದಿಯಾಗಿ ಅನಾಥಾಶ್ರಮಗಳು ಇರ್ತವೆ, ಅಲ್ಲೆಲ್ಲ ಹೋಗಿ ಕೊಡೋದು, ಗೋ ಸೇವೆ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ನಿಮಗೆ ಅನುಕೂಲ ಕೊಡುತ್ತೆ. ರಿಟರ್ನ್ ನಿಮಗೆ ಬರಬೇಕು ಅಂದರೆ ಈ ಥರ ಕನಿಷ್ಠ ಒಂದು 5-10% ದಾನ ಮಾಡಬೇಕು ಬಂದಿದ್ದನ್ನ. ಕೊನೆ ಪಕ್ಷ 1% ದಾನ ಮಾಡ್ತೀನಿ ಅಂತ ಮನಸ್ಸು ಮಾಡ್ರಿ, ನಿಮಗೆ ರಿಟರ್ನ್ ಬರುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಮಾರ್ಕೆಟಲ್ಲಿ ದುಡ್ಡು ಆಗಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ಇದೇ ನನ್ನ ಗುರುಗಳು ಹೇಳ್ಕೊಟ್ಟಿರೋದು ನನಗೆ. ಅದನ್ನೇ ನಾವು ವಾಪಸ್ ಹೇಳ್ತಾ ಇದ್ದೀನಿ, ಜನರು ಬೇರೆಯವ್ರಿಗೂ ತಿಳ್ಕೊಳ್ಳಿ. ಸೊ ಈ ಥರದ್ದೆಲ್ಲ ಇರ್ತವೆ. ಮಾರ್ಕೆಟಲ್ಲಿ ದುಡ್ಡಾಗಬೇಕಂದ್ರೆ ನೀವು ದುಡ್ಡನ್ನ ಪ್ರೀತಿಸ್ಬೇಕು, ಹಾಗೆ ದುಡ್ಡನ್ನ ದಾನ ಮಾಡೋದು ಕಲಿಬೇಕು, ಅವಾಗ ದುಡ್ಡಾಗುತ್ತೆ. ಇದು ಸಣ್ಣ ವಿಡಿಯೋ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸೆಟಪ್ಗಳು, ಎಸ್ಪೆಷಲಿ ಚಂದ್ರನಿಂದ ಹೇಗಾಗುತ್ತೆ, ಸೋಲಾರ್ ಎಕ್ಲಿಪ್ಸ್ ಇರ್ಬೋದು, ಪ್ಲಾನೆಟರಿ ಮೋಷನ್ಸ್ ಚೇಂಜಸ್ಸಿಂದ ಏನಾಗ್ಬೋದು, ಈ ಥರದ್ದೆಲ್ಲ ಇಟ್ಕೊಂಡು ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಒಂದು ಇಂಪಾರ್ಟೆಂಟ್ ಡೇಟ್ಸಿಂದ, ಗ್ಯಾನ್ ಡೇಟ್ಸಿಂದ ಏನೇನಾಗ್ಬೋದು. ಸೊ ಈ ಥರದ್ದೆಲ್ಲ ವೀಡಿಯೋಸ್ ಬರ್ತಾ ಇರ್ತವೆ. ಫಾಲೋ ಮಾಡ್ತಾ ಇರಿ. ಅಲ್ಲಿ ತನಕ ಧನ್ಯವಾದಗಳು.